ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನೋಡಿ, ಇದು ಸ್ನೇಕ್ ಪ್ಲ್ಯಾಂಟ್. ಇದು ಸ್ನೇಕ್ ಪ್ಲ್ಯಾಂಟ್ ಎಲ್ಲರಿಗೂ ಸಹ ಗೊತ್ತಿರ್ತದೆ. ಈಗ ಇದನ್ನು ನಾನು ನೀರಲ್ಲಿ ಬೆಳೆಸಿದ್ದೇನೆ ಆಯಿತಾ. ಹೇಗೆ ಅಂತ ಹೇಳಿದರೆ ನೋಡಿ, ಇದು ತುಂಬ ಬೇರು ಬಂದಿದೆ. ಅದಕ್ಕೋಸ್ಕರ ಇದನ್ನೊಂದು ರೀಪಾಟ್ ಮಾಡ್ತೇನೆ ಅಂತ. ಅದರ ದೊಡ್ಡ ಗಿಡದ ಪಕ್ಕದಲ್ಲಿ ಒಂದೆರಡು ಚಿಕ್ಕ ಚಿಕ್ಕ ಗಿಡಗಳು ಬಂದಿತ್ತು. ಅದಕ್ಕೋಸ್ಕರ ನೋಡಿ. ಮತ್ತು ಇದು ಕಲ್ಲುಂಟಲ್ಲ, ಇದು ಮರಳು ನಾವು ಅಂದರೆ ಮರಳಲ್ಲಿ ಸಿಗುವಂಥ ನೈಸ್ ಕಲ್ಲಿದೆ ಆಯಿತಾ. ಇದನ್ನೆಲ್ಲ ಚೆಂದ ಮಾಡಿ ತೊಳೆದು ಕ್ಲೀನ್ ಮಾಡಿ ಇಡ್ತಾ ಇದ್ದೇನೆ. ನೋಡಿ, ಇದು ಚಿಕ್ಕ ಗಿಡ, ಅದರ ಸೈಡಲ್ಲಿ ಸಿಕ್ಕಿದ್ದು 2 ಗಿಡ. ಇದೊಂದು ಸ್ವಲ್ಪ ದೊಡ್ಡ ಗಿಡ. ಅದಕ್ಕೆ ಇದು ಸಪ್ರೇಟ್ ಮಾಡಿ ನೆಡುವ ಅಂತ. ನೀರಲ್ಲಿ ನೆಡುವುದು ಅಂತ ಹೇಳಿದರೆ ಮಣ್ಣಲ್ಲೇ ಅಲ್ಲ, ಇದು ಕಲ್ಲುಂಟಲ್ಲ, ಆ ಕಲ್ಲು ಮತ್ತು ನೀರು ಮಿಕ್ಸ್ ಮಾಡಿ ನೆಡುವ ಅಂತ. ಹಾಗೆ ನೋಡಿ, ಇದೊಂದು ಮಗ್ ಅಂದರೆ ಹ್ಯಾಂಡ್ಲ್ ಕಟ್ಟಾಗಿತ್ತು ಅದರದ್ದು. ಮತ್ತು ಚಹಾ ಕುಡಿಲಿಕ್ಕೆಲ್ಲ ಅಷ್ಟು ಯೂಸ್ ಆಗ್ತಿರಲಿಲ್ಲ, ಸೈಡಲ್ಲಿ ತೆಗೆದಿಟ್ಟಿದ್ದೆ. ಹಾಗೆ ಇದನ್ನೊಂದು ಇದಕ್ಕೆ ಯೂಸ್ ಮಾಡುವ ಅಂತ ತಗೊಂಡು ಬಂದೆ. ದೊಡ್ಡ ಗಿಡವನ್ನು ಇದರಲ್ಲಿ ಇಡ್ತೇನೆ. ಮತ್ತು ಕಲ್ಲೆಲ್ಲ ಸುತ್ತ ಇಟ್ಟು ಅದಕ್ಕೆ ಹಾಗೆ ತೆಗೆದು ಬೇರೆ ಕಲ್ಲೆಲ್ಲ ಇಟ್ಟು ಗಿಡ ಇಡ್ತಾ ಇದ್ದೇನೆ. ಸ್ವಲ್ಪ ವಾಯ್ಸ್ ಎಲ್ಲ ಕ್ಲಿಯರ್ ಇಲ್ಲ ಫ್ರೆಂಡ್ಸ್, ಅಂದರೆ ಶೀತ ಜ್ವರ ಆ ಕಾರಣ ಸ್ವಲ್ಪ ವಾಯ್ಸ್ ಗೊತ್ತಾಗ್ತದಲ್ಲ ಮಾತಾಡುವಾಗ, ಹಾಗೆ ಸಾರಿ. ಸರಿಯಾಗಿ ಕ್ಲಿಯರಾಗಿ ಕೇಳದಿದ್ದರೆ ಸ್ವಲ್ಪ ಅಂತ. ನೋಡಿ, ಅದು ರೆಡಿ ಮಾಡಿದೆ. ಅದಕ್ಕೆ ಗಿಡ ಇಟ್ಟು ಅದರ ಸುತ್ತ ಕಲ್ಲೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ತೆಗೆದು, ಸ್ವಲ್ಪ ನೀರು ಹಾಕಿ ಸಾಕಂತ ಹೇಳಿದ್ರೆ ಮುಳುಗುವಷ್ಟು ಸಾಕಿ ಸೈಡಲ್ಲಿ ಇಟ್ಟಿದ್ದೇನೆ. ಇನ್ನೊಂದುಂಟಲ್ಲ ನೋಡಿ, ಚಿಕ್ಕ ಪಾಟ್, ಚಿಕ್ಕದಂದರೆ ತುಂಬ ಚಿಕ್ಕ ಪಾಟ್, ಅದು ಸಣ್ಣ ಗಿಡ ಅಲ್ವಾ. ಹಾಗೆ ನೋಡಿ, ಅದು ಬೇರಷ್ಟು ಚೆಂದ ಬಂದಿದೆ ಅಂತ. ಅದಕ್ಕೆ ಇದರಲ್ಲಿ ಇಟ್ಟು ಅದರ ಸುತ್ತ ಕಲ್ಲೆಲ್ಲ ಇಟ್ಟು ರೆಡಿ ಮಾಡಿದೆ. ಇದಕ್ಕೆ ಸಹ ಅಷ್ಟೇ ಸ್ವಲ್ಪ ನೀರು ಹಾಕಬೇಕು. ಹಾಕಿ ನೋಡಿ, ಎಷ್ಟು ಚೆಂದ ಕಾಣ್ತದೆ ಫ್ರೆಂಡ್ಸ್. ಈಗ ಇದನ್ನು ಮನೆಯೊಳಗೆ ಶೋಕೇಸಲ್ಲಿ ಇಡಲಿಕ್ಕೆ ರೆಡಿ. ಚೆಂದ ಕಾಣ್ತದಲ್ಲ ಫ್ರೆಂಡ್ಸ್. ನೋಡಿ, ಒಂದು ಗಿಡವನ್ನು ಇಲ್ಲಿ ಶೋಕೇಸಲ್ಲಿ ಇಟ್ಟಿದ್ದೇನೆ. ಚೆಂದ ಕಾಣ್ತದಲ್ಲ ನೋಡಿ. ಇದು ಕಟ್ಟಾದ ಸೈಡನ್ನು ಗಂಡ ತಿರುಗಿಸಿ ಇಟ್ಟು ಬಿಡ್ತೇನೆ, ಗೊತ್ತಾಗೋದಿಲ್ಲ. ಹಾಗೆ ಆಕ್ಸಿಜನ್ ಪ್ಲ್ಯಾಂಟ್ ಮನೆಗೆ ಒಳಗೆ ಇಟ್ಟರೆ, ಸ್ನೇಕ್ ಪ್ಲ್ಯಾಂಟನ್ನು ಸಹ ಆಕ್ಸಿಜನ್ ಪ್ಲ್ಯಾಂಟ್, ಅದು ಮನೆ ಒಳಗೆ ಇಟ್ಟರೆ ಒಳ್ಳೆಯದು. ಹಾಗೆ ಇಟ್ಟಿದ್ದೇನೆ. ಚೆಂದ ಕಾಣ್ತದಲ್ಲ, ತುಂಬ ಖುಷಿ ಆಗ್ತದೆ ನೋಡಿ. ಇದೊಂದು ಟಿಪಾಯ್ ಮೇಲೆ ಇಟ್ಟಿದ್ದೇನೆ. ನ್ಯಾಚುರಲ್ ಆಗಿ ಚೆಂದ ಕಾಣ್ತದೆ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಫ್ರೆಂಡ್ಸ್.